ನಮಸ್ಕಾರ. ಅಸ್ತಮಾ ಅಂದ್ರೆ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅಂತಾನೆ ಅಲ್ವಾ ನಾವು ಅಂದ್ಕೊಂಡಿರೋದು. ಆದರೆ ಸತ್ಯ ಅದಕ್ಕಿಂತ ತುಂಬಾನೇ ಬೇರೆ ಇದೆ. ಬನ್ನಿ, ಈ ಅಸ್ತಮಾದ ಬೇರೆ ಬೇರೆ ಮುಖಗಳ ಹಿಂದಿರೋ ರಹಸ್ಯ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಎಲ್ಲ ಅಸ್ತಮಾಗಳು ಒಂದೇ ಥರ ಇರ್ತವಾ? ಈ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ನಿಮ್ಗೆ ಖಂಡಿತ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಉತ್ತರ ಇಲ್ಲ. ಅದೇ ನೋಡಿ ನಮ್ಮ ಇವತ್ತಿನ ಹುಡುಕಾಟದ ಮುಖ್ಯ ವಿಷಯ. ಅಸ್ತಮಾ ಒಂದೇ ಥರ ಕಾಣಿಸ್ಕೊಂಡ್ರೂ ಅದು ಹಲವು ವೇಷಗಳಲ್ಲಿ ಬರುತ್ತೆ. ಅಂದ್ರೆ ರೋಗ ಲಕ್ಷಣಗಳು ಬಹುತೇಕ ಒಂದೇ ರೀತಿ ಕಾಣಿಸಬಹುದು, ಆದರೆ ಅದಕ್ಕೆ ಕಾರಣವಾಗೋ ಟ್ರಿಗರ್ಸ್ ಅಥವಾ ಪ್ರಚೋದಕಗಳು ಸಂಪೂರ್ಣವಾಗಿ ಬೇರೆ ಬೇರೆ ಇರ್ಬೋದು. ಹೌದು, ಸಿಂಪ್ಟಮ್ಸು ಒಂದೇ ರೀತಿ ಇರ್ಬೋದು, ಆದರೆ ಪ್ರಚೋದಕಗಳು ತುಂಬಾನೇ ಸ್ಪೆಸಿಫಿಕ್ ಆಗಿ ಇರ್ತವೆ. ಒಬ್ಬ ವ್ಯಕ್ತಿಗೆ ಅಸ್ತಮಾ ಯಾಕೆ ಬರ್ತಿದೆ ಅಂತ ಆ ನಿಜವಾದ ಕಾರಣ, ಆ ಟ್ರಿಗರ್ ಏನು ಅಂತ ಕಂಡುಹಿಡಿಯೋದೇ ಅವರ ಅಸ್ತಮಾ ಪಜಲ್ನ ಮೊದಲ ಮತ್ತು ಅತಿ ಮುಖ್ಯವಾದ ಸ್ಟೆಪ್. ಓಕೆ, ಅಸ್ತಮಾದ ಬೇರೆ ಬೇರೆ ಟೈಪ್ಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಎಲ್ಲ ಟೈಪ್ಸ್ನಲ್ಲೂ ಕಾಮನ್ ಆಗಿ ಏನಿರುತ್ತೆ ಅಂತ ನೋಡೋಣ. ಇದರಿಂದ ನಮಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ. ನೋಡಿ, ಉಸಿರಾಡುವಾಗ ವೀಸಿಂಗ್ ಸೌಂಡ್ ಬರೋದು, ಎದೆ ಬಿಗಿದ ಹಾಗೆ ಆಗೋದು, ಉಸಿರಾಟದ ತೊಂದರೆ, ಕೆಮ್ಮು ಮತ್ತೆ ಅಸ್ತಮಾ ಅಟ್ಯಾಕ್ಸ್ ಇವುಗಳು ಹೆಚ್ಚಿನ ಅಸ್ತಮಾ ಪ್ರಕಾರಗಳಲ್ಲಿ ಕಾಮನ್ ಆಗಿ ಕಂಡುಬರುತ್ತವೆ. ಇವು ನಮ್ಮ ತನಿಖೆಯ ಮೊದಲ ಸುಳಿವುಗಳಷ್ಟೇ, ಆದರೆ ನಿಜವಾದ ಕಥೆ ಇರೋದೇ ಇದರ ಹಿಂದಿನ ಕಾರಣಗಳಲ್ಲಿ. ಸರಿ, ನಮ್ಮ ತನಿಖೆ ಶುರು ಮಾಡೋಣ. ಈ ಆಸ್ತಮಾ ಅನ್ನೋ ಪಜಲ್ನಲ್ಲಿ ಅತಿ ಸಾಮಾನ್ಯವಾದ ಸಸ್ಪೆಕ್ಟ್ ಯಾರು ಗೊತ್ತಾ? ಅದು ಬೇರ್ಯಾರೂ ಅಲ್ಲ, ಅಲರ್ಜಿಗಳು. ಇಲ್ಲೊಂದು ಶಾಕಿಂಗ್ ವಿಷಯ ಏನಂದ್ರೆ, ಸುಮಾರು 50% ಅಸ್ತಮಾ ಕೇಸ್ಗಳಿಗೆ ಅಲರ್ಜಿಗಳೇ ಕಾರಣ. ಅಂದ್ರೆ ಅರ್ಧಕ್ಕಿಂತ ಹೆಚ್ಚು, ಕೆಲವೊಮ್ಮೆ ಮುಕ್ಕಾಲ್ ಭಾಗದಷ್ಟು. ಇದು ಅಸ್ತಮಾ ಮತ್ತು ಅಲರ್ಜಿ ನಡುವೆ ಎಷ್ಟು ದೊಡ್ಡ ಲಿಂಕ್ ಇದೆ ಅಂತ ತೋರಿಸುತ್ತೆ. ಇದು ನಮ್ಮ ತನಿಖೆಯಲ್ಲಿ ಒಂದು ದೊಡ್ಡ ಸಾಕ್ಷಿ. ಹಾಗಾದ್ರೆ ಅಲರ್ಜಿಕ್ ಅಸ್ತಮಾಗೆ ಸಾಮಾನ್ಯ ಟ್ರಿಗರ್ಗಳು ಯಾವುವು? ಹೂವಿನ ಪರಾಗ, ಫಂಗಸ್ ಅಂದ್ರೆ ಮೋಲ್ಡ್, ಧೂಳಲಿರೋ ಸಣ್ಣ ಹುಳಗಳು ಮತ್ತೆ ಸಾಕು ಪ್ರಾಣಿಗಳ ಚರ್ಮದ ಹೊಟ್ಟು ಇವೆಲ್ಲವೂ ಅಲರ್ಜಿಕ್ ಅಸ್ತಮಾ ಕಡೆಗೆ ಬೆರಳು ಮಾಡಿ ತೋರಿಸುವ ಪ್ರಮುಖ ಸುಳಿವುಗಳು. ಈ ಹೋಲಿಕೆ ನೋಡಿ, ವಿಷಯ ಪಕ್ಕ ಕ್ಲಿಯರ್ ಆಗುತ್ತೆ. ಅಲರ್ಜಿಕ್ ಅಸ್ತಮಾದಲ್ಲಿ ವೀಸಿಂಗ್, ಕೆಮ್ಮು, ಎದೆ ಬಿಗಿತದಂಥ ಕ್ಲಾಸಿಕ್ ಅಸ್ತಮಾ ಲಕ್ಷಣಗಳ ಜೊತೆಗೆ ಮೂಗು ಕಟ್ಕೊಳ್ಳೋದು, ಸೋರುವ ಮೂಗು, ಕಣ್ಣು ತುರಿಕೆ ಮತ್ತು ಸೀನು ಹೀಗೆ ಅಲರ್ಜಿಯ ಲಕ್ಷಣಗಳು ಸೇರ್ಕೊಳ್ತವೆ. ಅಂದ್ರೆ ಇದು ಡಬಲ್ ಟ್ರಬಲ್ ಇದ್ದ ಹಾಗೆ. ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್. ಅಲರ್ಜಿನೇ ಇಲ್ಲದ ಅಸ್ತಮಾ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅದೇ ನಾನ್ ಅಲರ್ಜಿಕ್ ಅಸ್ತಮಾ. ಸುಮಾರು 10-33% ಜನರಲ್ಲಿ ಇದು ಕಂಡುಬರುತ್ತೆ. ಸಾಮಾನ್ಯವಾಗಿ ಇದು ಅಲರ್ಜಿಕ್ ಅಸ್ತಮಾಗಿಂತ ಸ್ವಲ್ಪ ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಟ್ರಿಗ್ಗರ್ಗಳು ಕಂಪ್ಲೀಟ್ ಆಗಿ ಬೇರೆ ಇವೆ. ಅಲರ್ಜಿಗಳ ಬದಲು ಇಲ್ಲಿ ತಣ್ಣನೆಯ ವಾತಾವರಣ, ಸ್ಟ್ರೆಸ್, ಪೊಲ್ಯೂಷನ್ ಅಥವಾ ಹೊಗೆ, ನೆಗಡಿ, ಜ್ವರದಂಥ ಇನ್ಫೆಕ್ಷನ್ಗಳು ಮತ್ತೆ ಕೆಲವೊಂದು ಘಾಟು ವಾಸನೆಗಳು ಮುಖ್ಯ ಕಾರಣವಾಗ್ತವೆ. ನೋಡಿ, ಸರಿಯಾದ ಅಪರಾಧಿ ಯಾರು ಅಂತ ಗುರುತಿಸೋದು ಎಷ್ಟಿಂಪಾರ್ಟೆಂಟ್ ಅಲ್ವಾ? ನಮ್ಮ ತನಿಖೆಯನ್ನ ಈಗ ಉಸಿರಾಡೋ ವಸ್ತುಗಳಿಂದ ಒಂದು ಆಕ್ಟಿವಿಟಿ ಕಡೆಗೆ ತಿರುಗಿಸೋಣ. ಇಲ್ಲಿ ವ್ಯಾಯಾಮವೇ ಟ್ರಿಗರ್. ಇದನ್ನ ಮೆಡಿಕಲ್ ಭಾಷೆಯಲ್ಲಿ ಎಕ್ಸಸೈಸ್ ಇಂಡ್ಯೂಸ್ಡ್ ಬ್ರಾಂಕೋಕನ್ಸ್ಟ್ರಿಕ್ಷನ್ ಅಥವಾ EIB ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ವ್ಯಾಯಾಮದಿಂದ ಉಸಿರಾಟದ ನಾಳುಗಳು ಚಿಕ್ಕದಾಗೋದು. ಹಾಗಾದ್ರೆ ಈ EIB ಹೇಗಾಗುತ್ತೆ? ಇದು ತುಂಬಾನೇ ಸರಳ. ಸ್ಟೆಪ್ 1, ವ್ಯಾಯಾಮ ಮಾಡುವಾಗ ನಾವು ಜೋರಾಗಿ ಬೇಗ ಬೇಗ ಉಸಿರಾಡ್ತೀವಿ. ಸ್ಟೆಪ್ 2, ಇದರಿಂದಾಗಿ ನಮ್ಮ ಗಾಳಿನಾಳಗಳು ಡ್ರೈ ಆಗ್ತವೆ, ಅಂದರೆ ನಿರ್ಜಲೀಕರಣಗೊಳ್ತವೆ. ಮತ್ತು ಸ್ಟೆಪ್ 3, ಇದಕ್ಕೆ ರಿಯಾಕ್ಷನ್ ಆಗಿ ಆ ನಾಳಗಳು ಸಂಕುಚಿತಗೊಂಡು ಉಸಿರಾಟ ಕಷ್ಟ ಆಗುತ್ತೆ. ಅಷ್ಟೇ. ಈಗ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಕೇಳಿ. ಅಸ್ತಮಾ ಇರೋ ಸುಮಾರು 90% ಜನರಿಗೆ ವ್ಯಾಯಾಮಕ್ಕೆ ಸಂಬಂಧಿಸಿದ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಅಂದ್ರೆ ಬೇರೆ ಟೈಪ್ ಅಸ್ತಮಾ ಇರೋರಲ್ಲೂ EIB ಎಷ್ಟು ಕಾಮನ್ ಆಗಿದೆ ಅಂತ ಇದರಿಂದ ಗೊತ್ತಾಡುತ್ತೆ. ನಮ್ಮ ತನಿಖೆ ಈಗ ನೇರವಾಗಿ ಕೆಲಸದ ಜಾಗಕ್ಕೆ ಬಂದಿದೆ. ಹೌದು, ಕೆಲವೊಮ್ಮೆ ಕೆಲಸ ಮಾಡೋ ಜಾಗದಲ್ಲಿರೋ ವಸ್ತುಗಳೇ ಅಸ್ತಮಾಗೆ ಮುಖ್ಯ ಕಾರಣ ಆಗಿರಬಹುದು. ಇದನ್ನ ಆಕ್ಯುಪೇಷನಲ್ ಅಸ್ತಮಾ ಅಂತ ಕರೀತಾರೆ. ಅಮೆರಿಕಾದಲ್ಲಿ ಅಂದಾಜು 15% ಅಸ್ತಮಾ ಕೇಸ್ಗಳು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿರ್ಬೋದು ಅಂತ ಒಂದು ಅಂದಾಜಿದೆ. ಅಂದ್ರೆ ಪ್ರತಿ 7 ಅಸ್ತಮಾ ಪೇಷಂಟ್ಗಳಲ್ಲಿ ಒಬ್ರಿಗೆ ಅವರ ಕೆಲಸವೇ ಕಾರಣ ಆಗಿರಬಹುದು. ಇದು ಎಷ್ಟು ಗಂಭೀರವಾದ ವಿಷಯ ಅಂತ ಯೋಚನೆ ಮಾಡಿ. ಆಕ್ಯುಪೇಷನಲ್ ಅಸ್ತಮಾಗೆ ಕಾರಣವಾಗೋ 250ಕ್ಕೂ ಹೆಚ್ಚು ವಸ್ತುಗಳಿವೆ. ಇದರಲ್ಲಿ ಕೆಮಿಕಲ್ಸ್, ಮರದ ಪುಡಿ, ಹಿಟ್ಟು, ಪ್ರಾಣಿಗಳು, ಲ್ಯಾಟೆಕ್ಸ್, ಪೇಂಟ್ಸ್ ಹೀಗೆ ದೊಡ್ಡ ಲಿಸ್ಟೇ ಇದೆ. ಹಾಗಾಗಿಯೇ ಬೇಕರ್ಗಳು, ಮರಗಲಸದವರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ನಂತಹ ಕೆಲವೊಂದು ಕೆಲಸಗಳಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ಸುಳಿವುಗಳನ್ನು ನೋಡಿದ್ವಿ. ಈಗ ನಮ್ಮ ತನಿಖೆಯನ್ನು ಮುಗಿಸಿ ಈ ಎಲ್ಲ ಅಂಶಗಳನ್ನು ಒಟ್ಟು ಸೇರಿಸೋಣ.
ನಿರ್ದಿಷ್ಟವಾದ ಅಸ್ತಮಾ ಟೈಪ್ ಯಾವುದು ಅಂತ ಕಂಡುಹಿಡಿಯೋದು ನಿಜವಾಗಿಯೂ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಟೇಬಲ್ ನಮ್ಮ ಕೇಸ್ ಫೈಲ್ ಇದ್ದ ಹಾಗೆ. ಇದು ನಾವು ಚರ್ಚೆ ಮಾಡಿದ ಮುಖ್ಯ ಅಸ್ತಮಾ ಪ್ರಕಾರಗಳು ಮತ್ತು ಅವುಗಳ ಪ್ರಮುಖ ಗುರುತುಗಳನ್ನು ಒಂದೇ ಕಡೆ ತೋರಿಸುತ್ತೆ. ಉದಾಹರಣೆಗೆ, ಅಲರ್ಜಿಕ್ ಅಸ್ತಮಾಗೆ ಪರಾಗ ಒಂದು ದೊಡ್ಡ ಕ್ಲೂ ಆದರೆ, ಆಕ್ಯುಪೇಷನಲ್ ಅಸ್ತಮಾಗೆ ಕೆಲಸದಿಂದ ದೂರ ಇದ್ದಾಗ ಸಿಂಪ್ಟಮ್ಸ್ ಕಡಿಮೆ ಆಗೋದೇ ಒಂದು ದೊಡ್ಡ ಸುಳಿವು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯ ಮಾತು ಏನು? ಇದು ಒಬ್ಬರ ನಿರ್ದಿಷ್ಟ ಟ್ರಿಗರ್ಗಳನ್ನ ಆಧರಿಸಿ ಸರಿಯಾದ ಡಯಾಗ್ನೋಸಿಸ್ ಮಾಡುವುದೇ ಪರಿಣಾಮಕಾರಿ ಟ್ರೀಟ್ಮೆಂಟ್ಗೆ ದಾರಿ. ಒಮ್ಮೆ ತಮ್ಮ ಪಜಲ್ನ ಬಿಡಿಸಿದ್ರೆ ಆಮೇಲೆ ಪರಿಸ್ಥಿತಿಯನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಕೊನೆದಾಗಿ ಈ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಬ್ಬರ ಆಸ್ಥಮಾ ಪಜಲನ್ನ ಪರಿಹರಿಸಲು ಯಾವ ಸುಳಿವುಗಳು ಸಹಾಯ ಮಾಡಬಹುದು? ಈ ಬಗ್ಗೆ ಯೋಚಿಸುವುದು ಮತ್ತು ಒಬ್ಬ ಆರೋಗ್ಯ ತಜ್ಞರ ಜೊತೆ ಚರ್ಚಿಸುವುದು ಉತ್ತಮ ಆರೋಗ್ಯದ ಕಡೆಗಿನ ಒಂದು ಪ್ರಮುಖ ಹೆಜ್ಜೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.